ಬೆಂಗಳೂರಿನಲ್ಲಿ ಅತಿ ವೇಗದ ಚಾಲನೆ ಒಂದು ದೊಡ್ಡ ಅವಘಡವನ್ನ ಉಂಟು ಮಾಡಿದೆ. ಅತಿ ವೇಗದ ಚಾಲನೆಯಿಂದಾಗಿ ದೊಡ್ಡ ಅವಘಡ ಸಂಭವಿಸಿದೆ. ಪೂಜೆ ಮಾಡಿಸಿಕೊಂಡು ಬೆಂಜ್ ಕಾರ್ ಬರ್ತಾ ಇತ್ತು. ಇನ್ನು ಆ ಕಾರಿಗೆ ಇನ್ನೊಂದು ಕಾರ್ ಡಿಕ್ಕಿಯಾಗಿದೆ. ನಗರದ ಮೈಸೂರು ರಸ್ತೆ ಫ್ಲೈಓವರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಜ್ ವಾಹನಕ್ಕೆ ಮಾರುತಿ ರಿಟ್ಸ್ ಕಾರು ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಾಮರಾಜಪೇಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಇನ್ನು ಟೌನ್ ಹಾಲ್ ಕಡೆಯಿಂದ ನಾಗರಭಾವಿ ಕಡೆಗೆ ಬೆಂಜ್ ಬರ್ತಾ ಇತ್ತು. ಸುನಿಲ್ ಕುಮಾರ್ ಎಂಬುವರಿಗೆ ಸೇರಿರುವಂತಹ ಬೆಂಜ್ ಕಾರ್ ಇದು. ಮೈಸೂರು ರಸ್ತೆಯಿಂದ ಟೌನ್ ಹಾಲ್ ಕಡೆಗೆ ರಿಟ್ಸ್ ಕಾರ್ ಬರ್ತಾ ಇತ್ತು. ಆದಿಲ್ ಪಾಷಾ ಎಂಬುವರಿಗೆ ಸೇರಿರುವಂತಹ ಮಾರುತಿ ರಿಟ್ಸ್ ಕಾರ್ ಇದು. ಮೋಯಿನ್ ಎಂಬಾತ ಚಾಲನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದ ರಿಟ್ಸ್ ಕಾರ್ನಲ್ಲಿ ಹೊಸ ಬೆಂಜ್ ಕಾರನ್ನ ತೆಗೆದುಕೊಂಡು ತಿರುಪತಿಯಲ್ಲಿ ಪೂಜೆಯನ್ನ ಮಾಡಿಸಿಕೊಂಡು ವಾಪಸ್ ಮನೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಏಕಾಏಕಿ ಮಾರುತಿ ರಿಟ್ಸ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಬೆಂಜ್ ಕಾರ್ಗೆ ಡಿಕ್ಕಿಯಾಗಿದೆ. ಬೆಂಜ್ ಕಾರಿನ ಒಂದು ಕಡೆ ಉಜ್ಜಿಕೊಂಡು ಹೋಗಿದೆ ರಿಟ್ಸ್ ಕಾರು. ಹಾಗಾಗಿ ಈ ಒಂದು ಅವಘಡ ಸಂಭವಿಸಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು ಈ ಒಂದು ಅಪಘಾತದ ಭೀಕರತೆ ಯಾವ ರೀತಿಯಾಗಿದೆ ಅನ್ನೋದನ್ನ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಅತಿ ವೇಗದ ಚಾಲನೆ ಒಂದು ದೊಡ್ಡ ಅವಘಡವನ್ನೇ ಉಂಟು ಮಾಡಿದೆ. ಅಂದ್ರೆ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರುವಂತಹ ಬೆಂಜ್ ಕಾರ್ಗೆ ಇನ್ನೊಂದು ಕಾರು ಡಿಕ್ಕಿ ಆಗಿದೆ ಅನ್ನೋದಾಗಿ ಈ ಕುರಿತ ಡೀಟೇಲ್ಸ್ ಏನಿದೆ? ದಿವ್ಯಾ, ಬೆಂಗಳೂರಿನಲ್ಲಿ ಆಗಾಗ ಅಂದ್ರೆ ವೀಕೆಂಡ್ ನಲ್ಲಿ ಈ ರೀತಿಯಾದಂತಹ ಅಪಘಾತಗಳು ನಡೀತಾನೆ ಇರುತ್ತೆ. ಅದಕ್ಕೆ ಪ್ರಮುಖವಾಗಿ ರೋಡ್ ಖಾಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅತಿ ವೇಗದ ಚಾಲನೆ ಮತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ವಾಹನ ಸವಾರರು ಮಾಡ್ತಾ ಇರ್ತಾರೆ. ಈಗ ಅತಿ ವೇಗದ ಚಾಲನೆಯನ್ನ ಮಾಡ್ಕೊಂಡು ಬಂದು ಈ ಬೆಂಜ್ ಕಾರು ಏನೋ ಈ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಂತಹ ಬೆಂಜ್ಗೆ ಈ ಫ್ಲೈಓವರ್ ಮೇಲೆ ಮತ್ತೊಂದು ಕಾರು ಡಿಕ್ಕಿ ಆಗಿರುವಂತದ್ದು. ಮೈಸೂರು ರಸ್ತೆ ಫ್ಲೈಓವರ್ ಮೇಲೆ ನಡೆದಂತಹ ಘಟನೆ ಇದು. ಬೆಂಜ್ ಕಾರ್ಗೆ ಈ ಮಾರುತಿ ರಿಟ್ಸ್ ಕಾರು ಡಿಕ್ಕಿ ಹೊಡೆದ್ರೆ ಈ ಟೌನ್ ಹಾಲ್ ಕಡೆಯಿಂದ ನಾಗರಬಾವಿ ಕಡೆಗೆ ಬರ್ತಾ ಇದ್ದಂತಹ ಬೆಂಜ್ ಕಾರ್ ಇದು. ಸುನಿಲ್ ಕುಮಾರ್ ಎಂಬುವರು ಈ ಹೊಸ ಕಾರಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಪಘಾತ ಕೂಡ ಸಂಭವಿಸಿದೆ. ಅದಕ್ಕೆ ಆದಿಲ್ ಪಾಷಾ ಎಂಬುವರಿಗೆ ಸೇರಿದಂತ ಈ ಮಾರುತಿ ರಿಟ್ಸ್ ಕಾರ್ ಏನಿದೆ ಅದು ವೇಗವಾಗಿ ಬರ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಇದೆ. ಮೋಯಿನ್ ಎಂಬಾತ ಚಾಲನೆ ಮಾಡ್ಕೊಂಡು ಕೂಡ ಈ ವಾಹನವನ್ನ ಬರ್ತಾ ಇದ್ದಂತೆ. ಈಗ ಸದ್ಯಕ್ಕೆ ರಾತ್ರಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಇನ್ನು ಏಕಾಏಕಿ ಮಾರುತಿ ರಿಟ್ಸ್ ಕಾರು ವಾಹನದ ಟೈರ್ ಕೂಡ ಬ್ಲಾಸ್ಟ್ ಆಗಿ ಬೆಂಜ್ಗೆ ಡಿಕ್ಕಿ ಆಗಿರುವಂತದ್ದು. ನೋಡಿ, ಇದು ಪ್ರಮುಖವಾಗಿ ಅತಿ ವೇಗದ ಚಾಲನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ಈ ಟೈರ್ಗಳು ಕೂಡ ಹಳೆಯದಾದಂತಹ ಸಂದರ್ಭದಲ್ಲಿ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ಜಾಸ್ತಿ ವೇಗವಾಗಿ ಬಂದಂತಹ ಸಂದರ್ಭದಲ್ಲಿ ಟೈರ್ಗಳು ಕೂಡ ಸವೆತಕ್ಕೊಳಗಾಗಿ ಈ ರೀತಿ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಆದ್ರೆ ಈ ಕಾಸ್ಟ್ಲಿ ಕಾರು ಬೆಂಜ್ ಕಾರ್ಗಳು ಅಂತಂದ್ರೆ ಕಾಸ್ಟ್ಲಿ ಕಾರ್ ಇದು. ಸದ್ಯಕ್ಕಂತೂ ರಿಟ್ಸ್ ಕಾರ್ ವಾಹನ ಚಾಲಕರು ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತು ಈ ಬೆಂಜ್ ವಾಹನ ಸವಾರ ಸುನಿಲ್ ಕುಮಾರ್ ಹೇಳಿದ್ದಾರೆ, ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಚಾಮರಾಜಪೇಟೆ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.